ನೀವೆಲ್ಲರೂ ಕೂಡ ಬಿಗ್ ಬಾಸ್ ಅನ್ನ ನೋಡ್ತಾ ಇರ್ತೀರಾ. ಈ ಸಲ ನಿಮಗೆ ಒಬ್ಬರಿಗಿಂತ ಒಬ್ರು ಒಂದೊಂದು ಕಂಟೆಸ್ಟೆಂಟು ಕೂಡ ವಿಭಿನ್ನವಾಗಿದ್ದಾರೆ. ಅದರಲ್ಲಿ ತುಂಬಾ ಇಂಟ್ರೆಸ್ಟಿಂಗ್ ಮತ್ತೆ ಜನಕ್ಕೆ ಇಷ್ಟ, ಕೆಲವೊಂದು ಸಲ ಕಷ್ಟ, ಕೆಲವೊಂದು ಸಲ ಪ್ರೀತಿ, ಕೆಲವೊಂದು ಸಲ ದ್ವೇಷಕ್ಕೆ ಒಳಗಾಗ್ತಾ ಇರೋ ಒಬ್ಬ ಕಂಟೆಸ್ಟೆಂಟ್ ಅಂದ್ರೆ ಅದು ವಿನಯ್ ಗೌಡ. ಬಿಗ್ ಬಾಸ್ ಸೀಸನ್ 10ರ ಮೋಸ್ಟ್ ಅಗ್ರೆಸಿವ್ ಪ್ಲೇಯರ್ ಅಂದ್ರೆ ಅಗ್ರೆಷನ್ ಇಸ್ ಈಕ್ವಲ್ ಟು ವಿನಯ್ ಗೌಡ ಅನ್ನೋ ತರಹದ ಆಟ ಸಡನ್ ಆಗಿ ಈಗ ಚೇಂಜ್ ಆಗ್ಬಿಟ್ಟಿದೆ. ಬಿಗ್ ಬಾಸ್ ಫ್ಯಾನ್ಸ್ ಇವರೇನಾ ವಿನಯ್ ಗೌಡ ಅಂತ ಕನ್ಫ್ಯೂಸ್ ಆಗ್ತಾ ಇದ್ದಾರೆ. ಆದ್ರೆ ವಿನಯ್ ಗೌಡ ಸ್ಟ್ರಾಟಜಿ ಬದಲಾಗೋಕೆ ಕಾರಣ ಯಾರು ಗೊತ್ತಾ? ಈ ವ್ಯಕ್ತಿನೇ ವಿನಯ್ ಸ್ಟ್ರಾಟಜಿ ಬದಲಾಗೋಕೆ ಕಾರಣ. ಹಾಗಾದ್ರೆ ಆ ವ್ಯಕ್ತಿ ಯಾರು ಅದನ್ನ ಇವತ್ತು ಹೇಳ್ತಾ ಹೋಗ್ತೀವಿ, ಕೇಳಿ. ಅವರಿಂದ ವಿನಯ್ ಬುದ್ಧನ ಫಾಲೋವರ್ ಆಗಿದ್ದಾರೆ, ನಾನೇ ಶಾಂತಿದೂತ ಅನ್ನೋ ರೀತಿ ವಿನಯ್ ವರ್ತಿಸ್ತಾ ಇದ್ದಾರೆ. ಹಾಗಾದ್ರೆ ವಿನಯ್ಗೆ ಜ್ಞಾನೋದಯ ಆಗಿದ್ದು ಯಾರಿಂದ? ಬದಲಾದ ವಿನಯ್ ಸ್ಟ್ರಾಟಜಿ ಬಗ್ಗೆ ಜನ ಏನ್ ಹೇಳ್ತಿದ್ದಾರೆ ಗೊತ್ತಾ? ಅದನ್ನ ಅನ್ಫಿಲ್ಟರ್ ಕನ್ನಡ ಯೂಟ್ಯೂಬ್ ಚಾನೆಲ್ ನಲ್ಲಿ ಹೇಳ್ತಾ ಹೋಗ್ತೀವಿ, ಕೇಳಿ. ಬಿಗ್ ಬಾಸ್ ನ ಲೌಡ್ ಸ್ಪೀಕರ್ ಕಿರಿಕ್ ಮಾಸ್ಟರ್ ಅಗ್ರೆಸಿವ್ ಆಗಿ ಆಡಬೇಕು ಅನ್ನೋದನ್ನ ತೋರಿಸ್ಕೊಟ್ಟಿರೋದು 10ನೇ ಸೀಸನ್ ನ ಈ ಕಂಟೆಸ್ಟೆಂಟ್ ಅಂದ್ರೆ ವಿನಯ್ ಗೌಡ ಅವರೇ. ಬಟ್ ವಿನಯ್ ಗೌಡ ಎದುರು ಮಾತನಾಡಿ ಗೆಲ್ಲೋದಕ್ಕೆ ಪ್ರಾಯಶಃ ಬಹುತೇಕ ಯಾರಿಗೂ ಕೂಡ ಆಗ್ತಾನೆ ಇರಲಿಲ್ಲ. ಸಂಗೀತ ಅವ್ರನ್ನ ಹೊರತುಪಡಿಸಿದ್ರೆ ಅವ್ರ ಎದುರುಗಡೆ ಯಾರು ಕೂಡ ಕೌಂಟರ್ ಕೊಡ್ತಾ ಇರಲಿಲ್ಲ. ಅದೇ ಕಾರಣಕ್ಕೆ ಆನೆಯ ಗೊಂಬೆಯನ್ನ ವಿನಯ್ಗೆ ವೀಕ್ಷಕರು ಕಳುಹಿಸಿಕೊಟ್ಟಿದ್ದು. ರೋಷ, ಕೋಪ, ಆವೇಶ ಬರೋದ್ರಲ್ಲಿ ಕೊಂಚ ಅತಿರೇಕ ಅಂತ ಅನ್ಸಿದ್ರು ಕೂಡ ವಿನಯ್ ತುಂಬಾ ಜನರ ಫೇವ್ರೆಟ್ ಕೂಡ ಹೌದು. ವೀಕ್ಷಕರು ಯಾರ ಮಾತು ಕೇಳದ ವಿನಯ್ ಸಡನ್ ಆಗಿ ಟೀಕೆ ಮಾಡ್ತಿದ್ರು ಕೂಡ, ಅವ್ರನ್ನ ಯಾರಾದ್ರೂ ನಿಂದಿಸ್ತಿದ್ರು ಕೂಡ, ಅವರಿಗೆ ಟಾಂಟ್ಸ್ ಅನ್ನ ಕೊಡ್ತಿದ್ರು ಕೂಡ, ಅವರನ್ನ ಬ್ಲೇಮ್ ಮಾಡಿದ್ರು ಕೂಡ ಅದನ್ನ ಈಗ ನಗ್ತಾ ತಗೋತಿದ್ದಾರೆ. ಸಂಗೀತ ಮತ್ತೆ ವಿನಯ್ ಹಾವು ಮುಂಗುಸಿ ತರ ಇದ್ದವ್ರು ಈಗ ಹಾಲು ನೀರ್ ತರ ಆಗೋಗ್ಬಿಟ್ಟಿದ್ದಾರೆ. ಸೊ ವಿನಯ್ ಡೋಂಟ್ ಕೇರ್ ಅನ್ನೋ ಆಟಿಟ್ಯೂಡ್ ಹೇಗೆ ಚೇಂಜ್ ಆಯ್ತು ಗೊತ್ತಾ? ಅದು ಸ್ಟ್ರಾಟಜಿಯ ಒಂದು ಭಾಗ. ವೀಕ್ಷಕರೇ, ನಿಮ್ಮಲ್ಲಿ ಎಷ್ಟೋ ಜನ ಹಿಂದಿ ಬಿಗ್ ಬಾಸ್ ಅನ್ನ ನೋಡ್ತಿದ್ರು ಇಲ್ವೋ ಗೊತ್ತಿಲ್ಲ. ಆದ್ರೆ ನೋಡಿದ್ರೆ ಖಂಡಿತ ಈ ವಿನಯ್ ಕ್ಯಾರೆಕ್ಟರ್ ಅಲ್ಲೊಬ್ಬ ಕಂಟೆಸ್ಟೆಂಟ್ ಕ್ಯಾರೆಕ್ಟರ್ಗೆ ಮ್ಯಾಚ್ ಆಗ್ತಾ ಇತ್ತು. ಆ ಕ್ಯಾರೆಕ್ಟರ್ ಯಾರಪ್ಪ ಅಂತ ಕೇಳಿದ್ರೆ ನಿಮ್ಗೆ ಗೊತ್ತಿರಬಹುದು, ಸೋಷಿಯಲ್ ಮೀಡಿಯಾದಲ್ಲಿ ಹಲ್ಚಲ್ ಎಬ್ಬಿಸಿರುವಂತಹ ಸಿದ್ಧಾರ್ಥ್ ಶುಕ್ಲಾ. ಹಿಂದಿಯ ಫೇಮಸ್ ಆಂಕರ್ ಮತ್ತೆ ಸೀರಿಯಲ್ ಆಕ್ಟಿಂಗ್ ಅಲ್ಲೂ ಕೂಡ ಸಿದ್ಧಾರ್ಥ್ ಶುಕ್ಲಾ ಮಿಂಚಿದ್ರು. ಆ ಸಿದ್ಧಾರ್ಥ್ ಶುಕ್ಲಾ ಅವರ ಸ್ಟ್ರಾಟಜಿಯನ್ನ ವಿನಯ್ ಕಾಪಿ ಹೊಡಿತಿದ್ದಾರೆ ಅನ್ನೋದು ಬಹುತೇಕರ ಅಭಿಪ್ರಾಯ. ವಿನಯ್ ಕ್ಯಾರೆಕ್ಟರ್ ಸ್ಟ್ರಾಟಜಿಗೂ ಮತ್ತೆ ಸಿದ್ಧಾರ್ಥ್ ಅವರ ಸ್ಟ್ರಾಟಜಿಗೂ ಸಿಕ್ಕಾಪಟ್ಟೆ ಮ್ಯಾಚ್ ಆಗ್ತಾ ಇದೆ. ಸಿದ್ಧಾರ್ಥ್ ಆರ್ಭಟ ಆಗ್ಲಿ, ವಿನಯ್ ಆರ್ಭಟ ಆಗ್ಲಿ, ಸಿದ್ಧಾರ್ಥ್ ಬಳಸೋ ಶಬ್ದ, ವಿನಯ್ ಬಳಸುವಂತಹ ಶಬ್ದ, ಇದೆರಡೂ ಕೂಡ ಸ್ವಲ್ಪ ಮ್ಯಾಚ್ ಆಗ್ತಾ ಇದೆ. ಇಂಟ್ರೆಸ್ಟಿಂಗ್ ವಿಚಾರ ಏನಪ್ಪಾ ಅಂತ ಹೇಳಿದ್ರೆ, ಮೊದಲು ರೂಡ್ ಆಗಿದ್ದಂತಹ ಸಿದ್ಧಾರ್ಥ್ ಶುಕ್ಲಾ ಎಂಡ್ ವೀಕಲ್ಲಿ ಅಂದ್ರೆ ಬಿಗ್ ಬಾಸ್ ನ ಎಂಡ್ ಆಗ್ತಾ ಬರುವಂತಹ ಸಂದರ್ಭದಲ್ಲಿ ಸಾಫ್ಟ್ ಆಗ್ತಾ ಹೋಗ್ತಾರೆ. ಮೊದಲು ಎಲ್ರಿಗೂ ವಿಲನ್ ಆಗಿದ್ದಂತಹ ಸಿದ್ಧಾರ್ಥ್ ನಂತರದ ದಿನಗಳಲ್ಲಿ ಎಲ್ಲರ ಫೇವ್ರೆಟ್ ಕಂಟೆಸ್ಟೆಂಟ್ ಆಗಿ ಅವರ ರೂಡ್ ಕ್ಯಾರೆಕ್ಟರ್ ಬದಲಾಗಿ ಸಾಫ್ಟ್ ಆಗಿರೋದನ್ನ ನೋಡಿ ಆರಾಮ್ಸೆ ಮನೆಗೆ ಕಪ್ಪನ್ನ ತೆಗೆದುಕೊಂಡು ಹೋಗ್ತಾರೆ. ಈಗ ಅವ್ರು ಇಲ್ಲ ಬಿಡಿ, ನಿಧನರಾಗಿದ್ದಾರೆ. ಆದ್ರೆ ಅವರ ಆಟ ಇವತ್ತಿಗೂ ಕೂಡ ಅನೇಕ ಜನ ಅದನ್ನ ಫಾಲೋ ಮಾಡ್ತಾರೆ. ಬಿಗ್ ಬಾಸ್ ಅಂದ ತಕ್ಷಣ ಅನೇಕರಿಗೆ ಹಿಂದಿ ಬಿಗ್ ಬಾಸ್ ಅಂದ ತಕ್ಷಣ ಸಿದ್ಧಾರ್ಥ್ ಶುಕ್ಲಾ ನೆನಪಾಗ್ತಾರೆ. ಸೊ ವಿನಯ್ ಕೂಡ ಅದೇ ರೀತಿ ಕನ್ನಡದಲ್ಲಿ ಈಗ ಆಟ ಆಡ್ತಾ ಇರೋದು. ಸೊ ನೋಡೋದಕ್ಕಾಗ್ಲಿ ಅಥವಾ ಅವರ ಫಿಸಿಕ್ ಆಗ್ಲಿ ಎಲ್ಲವೂ ಸ್ವಲ್ಪ ಸಿದ್ಧಾರ್ಥ್ ಶುಕ್ಲಾ ಅವರ ತರನೇ ಹೋಲಿಕೆ ಆಗುತ್ತೆ. ಸೊ ಏನಾದ್ರೂ ಅವರದ್ದೇ ಸ್ಟ್ರಾಟಜಿಯನ್ನ ವಿನಯ್ ಕಾಪಿ ಹೊಡಿತಾ ಇದ್ದಾರಾ ಅನ್ನುವಂತಹ ಟಾಕ್ ಕೂಡ ಈಗ ಹೊರಗಡೆ ಹರಿದಾಡ್ತಾ ಇರುವಂತದ್ದು. ಸೊ ಬದಲಾದ ಆಟ ವಿನಯ್, ಬದಲಾದ ಸ್ಟ್ರಾಟಜಿ ಸಿದ್ಧಾರ್ಥ್ ಶುಕ್ಲಾ ಅವ್ರನ್ನ ನೋಡ್ ಮಾಡ್ತಿದ್ದಾರಾ ಅನ್ನುವಂತಹದ್ದು ಕೂಡ ಪ್ರಶ್ನೆ ಇದೆ. ಬಟ್ ಏನೇ ಇರ್ಲಿ, ಒಂದ್ ರೀತಿಯ ಒಳ್ಳೆ ಬದಲಾವಣೆ ಅಂತ ಹೇಳ್ಬೋದು. ಯಾಕಂದ್ರೆ ತುಂಬಾ ರೂಡ್ ಆಗಿ, ತುಂಬಾ ಅಗ್ರೆಸಿವ್ ಆಗಿ ಎಲ್ಲರ ಜೊತೆ ಜಗಳ ಆಡಿ ಅವರ ಫ್ಯಾಮಿಲಿಗೂ ಕೂಡ ಅನೇಕ ಜನ ಬ್ಯಾಡ್ ರೀತಿಯಾಗಿ ಕಮೆಂಟ್ ಅನ್ನ ಹಾಕ್ತಾ ಇದ್ರು. ಸೊ ಅದೆಲ್ಲವನ್ನ ಹೊರತುಪಡಿಸಿ, ಅದೆಲ್ಲವನ್ನ ಬಿಟ್ರೆ ಈಗ ವಿನಯ್ ಜನರ ಗುಡ್ ಬುಕ್ ಅಲ್ಲಿದ್ದಾರೆ. ಸೊ ಹೇಳುವಂತಹ ವಿಧಾನ ಅಂದ್ರೆ ಮಾತನಾಡುವಂತಹ ವಿಧಾನ, ತಾವು ಹೇಳುವಂತಹ ಪಾಯಿಂಟ್ ಕರೆಕ್ಟ್ ಇದ್ದಾಗ ಮಾತನಾಡುವಂತಹ ವಿಧಾನ ಮತ್ತೆ ನಡೆದುಕೊಳ್ಳೋ ರೀತಿ ಚೇಂಜ್ ಆದ್ರೆ ಖಂಡಿತ ತಪ್ಪಿಲ್ಲ. ಸೊ ವಿನಯ್ ಈಗ ಆ ರೂಟ್ ಅಲ್ಲಿ ಇದ್ದಾರೆ. ನೋಡೋಣ ಮುಂದಿನ ದಿನಗಳಲ್ಲಿ ಏನ್ ಬದಲಾವಣೆ ಆಗುತ್ತೆ ಅಂತ. ಮತ್ತೆ ಅದೇ ಅಗ್ರೆಸಿವ್ ವಿನಯ್ ವಾಪಸ್ ಬರ್ತಾರಾ, ಇಲ್ಲ ಈಗ ಇರುವಂತಹ ಕಾಮ್ ಅಂಡ್ ಕಂಪೋಸ್ಡ್ ಆಗಿರುವಂತಹ ಕೂಲ್ ವಿನಯ್ ಮುಂದುವರಿತಾರ, ಕಪ್ಪನ್ನ ತೆಗೆದುಕೊಂಡು ಹೋಗ್ತಾರಾ, ಸಂಗೀತಗೆ ಟಕ್ಕರ್ ಕೊಡ್ತಾರಾ, ಫಿನಾಲೆಯಲ್ಲಿ ಏನೇನ್ ಆಗುತ್ತೆ ಅನ್ನೋದನ್ನ ಕಾದು ನೋಡ್ಬೇಕಾಗಿದೆ. ಇನ್ನು ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗ್ಬಿಡಿ. ಹಾಗೆ ನಿಮ್ಮ ಫೇವ್ರೆಟ್ ಬಿಗ್ ಬಾಸ್ ಕಂಟೆಸ್ಟೆಂಟ್ ಯಾರು ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ.